ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿದ್ದೀವಿ ಇವತ್ತು ಕರ್ನಾಟಕದ ಇನ್ನೊಂದು ಪ್ರಮುಖ ಪ್ರವಾಸಿ ತಾಣವಾದಂತಹ ಹಿಮವದ್ ಗೋಪಾಲಸ್ವಾಮಿ ಟೆಂಪಲ್ ಅಲ್ಲಿ. ಬನ್ನಿ, ಈ ದೇವಸ್ಥಾನದ ವಿಶೇಷತೆ ಏನಂತ ಹತ್ರ ಹೋಗ್ಬಿಟ್ಟು ನೋಡೋಣ. ಅದಕ್ಕೂ ಮೊದಲು ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೈಂಡ್ಲಿ ಗೋ ಅಂಡ್ ಸಬ್ಸ್ಕ್ರೈಬ್, ವಾಚ್ ಆ್ಯಂಡ್ ಆಲ್ಸೋ ಹಿಟ್ ಆನ್ ಬೆಲ್ ಐಕಾನ್ ಟು ಗೆಟ್ ಆಲ್ ದ ಫ್ಯೂಚರ್ ನೋಟಿಫಿಕೇಶನ್. ಕಮಾನ್, ಒಳಗಡೆ ಹೋಗ್ಬಿಟ್ಟು ನಾವು ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ, ಈ ಟೆಂಪಲ್ ಹೇಗಿದೆ, ಇದ್ರ ವೈಶಿಷ್ಟ್ಯತೆ ಏನು, ಮತ್ತು ಇದನ್ನು ಯಾವಾಗ ಬಿಲ್ಟ್ ಮಾಡಿದ್ದೇನೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತೀನಿ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಇರೋದು ಗುಂಡ್ಲುಪೇಟೆಯಲ್ಲಿ. ಸೊ ನೀವು ಮೈಸೂರಿಂದ ಬರೋದಾದರೆ ಆಲ್ಮೋಸ್ಟ್ ಒಂದು 80 ಕಿಲೋಮೀಟರ್ ಡಿಸ್ಟೆನ್ಸು, ಅಥವಾ ಬೆಂಗಳೂರಿಂದ ಕ್ಯಾಲ್ಕುಲೇಟ್ ಮಾಡೋದಾದರೆ ಆಲ್ಮೋಸ್ಟ್ ಒಂದು 280 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಹಿಮವದ್ ಸ್ವಾಮಿ ಟೆಂಪಲ್ಲು ಅಥವಾ ಆ ಬೆಟ್ಟನ ನಮ್ಮ ಕರ್ನಾಟಕದ ಊಟಿ ಅಂತಲೇ ಕರೀತಾರೆ. ಯಾಕಂದರೆ ತುಂಬ ಟೈಮು ಅಲ್ಲಿ ಪಾಗ್ ಇರೋದ್ರಿಂದ ರಿಮೈನಿಂಗ್ ಎಲ್ಲ ಸೀಸನಲ್ಲೂ ಅಲ್ಲಿ ತುಂಬಾ ಪಾಗ್ ಇರುತ್ತೆ. ನೀವು ಈ ಥರ ಗುಂಡ್ಲುಪೇಟೆಯಿಂದ ವಯ ಕಾರಲ್ಲಿ ಹೋದರೆ ಅದ್ಭುತವಾದ ಸಿನಾರಿಯೋ ನೋಡೋಕ್ಕೆ ಸಿಗುತ್ತೆ. ಯಾವುದೇ ಹಾಲಿವುಡ್ ಮೂವಿಗೂ ಮಿಸ್ ಇಲ್ಲ, ಯಾಕಂದರೆ ಅಷ್ಟೊಂದು ಸುಂದರವಾದ ನೇಚರು. ಇದನ್ನು ನೋಡಿದ್ರೆ ಯು ವಿಲ್ ಬಿ ಗೆಟ್ ಮೆಸ್ಮರೈಸ್ಡ್. ಇಷ್ಟೊಂದು ಸುಂದರವಾದ ಪ್ಲೇಸು ನಮ್ಮ ಕರ್ನಾಟಕದಲ್ಲಿ ಇದೆಯಾ ಅಂತಲೇ ನಿಮಗೆ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ಅಷ್ಟೊಂದು ಸುಂದರವಾದ ನೇಚರ್ ಇದೆ ಅಕ್ಕಪಕ್ಕ. ಬೆಟ್ಟದ ಎಂಟ್ರೆನ್ಸು ಇಲ್ಲಿಂದ ಮುಂದೆ ನೀವು ಪ್ರೈವೇಟ್ ಜೀಪಲ್ಲಿ ಹೋಗೋ ಹಾಗಿಲ್ಲ. ಸೊ ಅವ್ರದ್ದೇ ಆದಂಥ ಕ್ಯಾಬ್ ಫೆಸಿಲಿಟಿ ಇದೆ. ಕ್ಯಾಬ್ ಜೀಪ್ನ ಪ್ರೊವೈಡ್ ಮಾಡ್ತಾರೆ, ಯಾಕಂದರೆ ತುಂಬ ಎತ್ತರದಲ್ಲಿರೋ ಹಿಲ್ ಸ್ಟೇಷನ್ನು ಪ್ಲಸ್ಸು ಘಾಟ್ ಸೆಷನ್ ಇರೋದ್ರಿಂದ ಫಾರ್ ಸೇಫ್ಟಿ ಅವರೇ ಕ್ಯಾಬಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ಥರ ಹೀಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಅದ್ಭುತವಾದಂತಹ ನೇಚರ್ನ ಎಂಜಾಯ್ ಮಾಡ್ಬೋದು. ಯಾಕಂದರೆ ಇದು ತುಂಬ ಎತ್ತರವಾಗಿರೋ ಬೆಟ್ಟದಲ್ಲಿ ಇರೋದ್ರಿಂದ ನೀವು ಕೆಳಗಡೆಯಿಂದ ಈ ಥರ ಜೀಪ್ನಲ್ಲಿ ಹೋಗುವಾಗ ಸುತ್ತಮುತ್ತ ಇರೋ ನೇಚರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದು ನೀವೇನಾದರೂ ವಿಂಟರ್ ಸೀಸನಲ್ಲಿ ಬಂದರೆ ತುಂಬ ಪಾಗ್ ಇದ್ದರೆ ಸೊ ಅಕ್ಕಪಕ್ಕ ಏನಿದೆ ಅಂತಲೂ ನೋಡೋಕ್ಕೆ ಸಿಗೋಲ್ಲ, ಅಷ್ಟೊಂದು ತಿಕ್ಕಾಗಿ ಪಾಗ್ ಇರುತ್ತೆ. ಅದೇ ರೀತಿ ರೋಡು ಕೂಡ ಸ್ವಲ್ಪ ಕಷ್ಟನೇ ಆಗಿದೆ ಡ್ರೈವ್ ಮಾಡೋದಕ್ಕೆ, ಯಾಕಂದರೆ ತುಂಬಾ ಕರ್ವಿಂಗು ಅದು ಇದು ಇರೋದ್ರಿಂದ ಅವರೇ ಪ್ರೊವೈಡ್ ಮಾಡ್ತಾಯಿದ್ದಾರೆ ಕ್ಯಾಬ್ ಫೆಸಿಲಿಟಿನ. ಇನ್ನೊಂದು ಪ್ರಾಬ್ಲಮ್ ಏನಂದರೆ ಇಲ್ಲಿ ಆನೆ, ಹುಲಿ ಇವುಗಳೆಲ್ಲ ಓಡಾಡ್ತಾ ಇರೋದಕ್ಕೆ ಸೊ ಫಾರ್ ಎ ಸೇಫರ್ ಸೈಡ್ ಈ ಟೆಂಪಲ್ಲು ಅವೈಲೇಬಲ್ ಇರೋದು ಅರ್ಲಿ ಮಾರ್ನಿಂಗ್ 8:45ಇಂದ ಮಧ್ಯಾಹ್ನ 4 ಗಂಟೆವರೆಗೆ ಮಾತ್ರ. ಆ ಟೈಮಿಂಗಲ್ಲಿ ಮಾತ್ರ ನೀವು ವಿಸಿಟ್ ಮಾಡಬೇಕು. ಸೊ ಬೇರೆ ಟೈಮಲ್ಲಿ ಇದು ಕ್ಲೋಸ್ ಇರುತ್ತೆ ಫಾರ್ ಎ ಸೇಫರ್ ಸೈಡ್. ನಾವು ಇವಾಗ ಬೆಟ್ಟದ ಮೇಲ್ಭಾಗನ ರೀಚ್ ಆಗಿದ್ದೀವಿ. ಈ ಥರ ಮೇಲೆ ನಡ್ಕೊಂಡು ಹೋಗೋದಕ್ಕೆ ತುಂಬ ಸುಂದರವಾಗಿ ದಾರಿನ ಕ್ರಿಯೇಟ್ ಮಾಡಿದ್ದಾರೆ. ಸುತ್ತಮುತ್ತ ನೋಡಿದ್ರೆ ನಿಮಗೆ ಅದ್ಭುತವಾದ ನೇಚರ್ ನೋಡೋಕ್ಕೆ ಸಿಗುತ್ತೆ. ಮೇ ಬಿ ಹಾಲಿವುಡ್ ಮೂವಿಗಳಲ್ಲಿ ಕಾಣಿಸೋ ಹಾಗೆ ಅದ್ಭುತವಾದ ಸಿನಾರಿಯೋ ಎಲ್ಲ ನೋಡೋಕ್ಕೆ ಸಿಗುತ್ತೆ. ಸುತ್ತಮುತ್ತ ನೇಚರು ತುಂಬಾ ಚೆನ್ನಾಗಿದ್ದು, ಹಾಗೆ ನೀವು ಮೇಲೆ ಹತ್ಕೊಂಡು ಹೋದರೆ ಅಲ್ಲಿ ಟೆಂಪಲ್ ನೋಡೋದಕ್ಕೆ ಸಿಗುತ್ತೆ. ಇದೆ ಒಳಭಾಗ, ಮುಂದೆ ಒಂದು ಸುಂದರವಾದ ಸ್ತಂಭ ಇದೆ. ಹಾಗೆ ಮುಂದೆ ನಡ್ಕೊಂಡು ಹೋದರೆ ದೇವಾಲಯದ ಒಳಗಡೆ ಎಂಟ್ರ್ ಆಗ್ತೀರಾ. ಫೋಟೋಗ್ರಫಿ ಪ್ರೊಹಿಬಿಟೆಡ್ ಇರೋದ್ರಿಂದ ನಾನು ಒಳಗಡೆ ಫೋಟೋನ ತೆಗಿಯೋಕೆ ಹೋಗಿಲ್ಲ. ಸೊ ಹಾಗೆ ನೀವು ಒಳಗಡೆ ಬಂದು ನೋಡಿದ್ರೆ ಇಲ್ಲಿ ಸುಂದರವಾದಂತಹ ಶ್ರೀಕೃಷ್ಣನ ನೃತ್ಯ ಮಾಡೋ ಭಂಗಿಯಲ್ಲಿರುವ ವಿಗ್ರಹ ನೋಡೋಕ್ಕೆ ಸಿಗುತ್ತೆ. ಇನ್ನು ವೇಣುಗೋಪಾಲ ಸ್ವಾಮಿ ಹಿಸ್ಟ್ರಿ ಬಗ್ಗೆ ಹೇಳೋದಾದರೆ ಸುಮಾರು 14ನೇ ಶತಮಾನದಲ್ಲಿ ಅಗಸ್ತ್ಯ ಮಹಾಮುನಿಗಳು ಈ ಟೆಂಪಲ್ನ ನಿರ್ಮಾಣ ಮಾಡಿದ್ದಾರೆ ಅನ್ನೋ ಒಂದು ಪ್ರತೀತಿ ಇದೆ. ಸುಮಾರು 14ನೇ ಶತಮಾನದಲ್ಲಿ ಕ್ರಿಯೇಟ್ ಆಗಿರುವಂಥ ದೇವಾಲಯ ಇದು. ಇಲ್ಲಿ ಒಳಭಾಗದಲ್ಲಿ ನಾನು ಆಲ್ರೆಡಿ ಹೇಳಿರೋ ಹಾಗೆ ಶ್ರೀಕೃಷ್ಣ ನೃತ್ಯ ಮಾಡ್ತಾ ಇರುವಂತಹ ಸುಂದರವಾದ ಭಂಗಿಯ ಒಂದು ವಿಗ್ರಹ ಇದೆ. ಆ ವಿಗ್ರಹದ ಹಿಂಭಾಗದ ಫಲಕದಲ್ಲಿ ಸತ್ಯಭಾಮೆ, ರುಕ್ಮಿಣಿ, ಗೋಪಾಲಕರು ಹಾಗೆ ಹಸುವಿನ ಸುಂದರವಾದ ಕೆತ್ತನೆ ಕೂಡ ಮಾಡಿದ್ದಾರೆ. ಫೋಟೋಗ್ರಫಿ ಪ್ರೊಹಿಬಿಟೆಡ್ ಇಲ್ಲದೆ ಇರೋದ್ರಿಂದ ನಾನು ಅದನ್ನು ಫೋಟೋನ ಅಥವಾ ವಿಡಿಯೋನ ಮಾಡೋಕ್ಕೆ ಹೋಗಿಲ್ಲ. ಹಾಗೆ ಮುಂದೆ ನಡ್ಕೊಂಡು ಹೋದರೆ ನೀವು ಸುತ್ತಲೂ ದೇವಾಲಯವನ್ನು ನೋಡ್ಬೋದು. ಇದು ಸುಂದರವಾಗಿ ಕಲ್ಲಿನಲ್ಲೇ ಕಟ್ಟಿರುವಂತಹ ಒಂದು ಸುಂದರವಾದ ದೇವಾಲಯ, ಭದ್ರವಾದ ಕಲ್ಲಿನಿಂದ ಕಟ್ಟಿರೋದು. ಆಮೇಲೆ ಈ ದೇವಾಲಯದ ವಿಶೇಷತೆ ಏನಪ್ಪ ಅಂತಂದರೆ ಸುಮಾರು ವರ್ಷದ 8ರಿಂದ 9 ತಿಂಗಳ ಕಾಲ ನೀವು ಇಲ್ಲಿ ಬಂದರೆ ದಟ್ಟವಾದ ಪಾಗನ್ನು ನೋಡ್ಬೋದು. ಮಂಜು ಮುಸುಕಿದ ವಾತಾವರಣ, ಯಾವಾಗಲೂ ಪಾಗ್ ಬೀಳ್ತಾನೆ ಇರೋದ್ರಿಂದ ಈ ಟೆಂಪಲ್ನ ಇಂಡೈರೆಕ್ಟ್ ಇನ್ನೊಂದು ವೇಯಲ್ಲಿ ಕರ್ನಾಟಕದ ಊಟಿ ಅಂತಲೇ ಕರೀತಾರೆ. ಊಟಿಲಿ ಯಾವ ಥರ ಪಾಗ್ ಇರುತ್ತೋ ಅದೇ ರೀತಿ ಪಾಗನ್ನು ಇಲ್ಲೂ ಕೂಡ ನೀವು ನೋಡಬಹುದು.
ಸುತ್ತಮುತ್ತಲೂ ಅದ್ಭುತವಾದಂತಹ ಸಿನಾರಿಯೋವನ್ನು ನೋಡ್ಬೋದು. ಇದು ತುಂಬಾ ಎತ್ತರದಲ್ಲಿರೋದ್ರಿಂದ ನೀವು ಕೆಳಗಡೆ ಇರೋ ಪ್ಲೇಸ್ಗಳನ್ನು ತುಂಬ ಚೆನ್ನಾಗಿ ನೋಡ್ಬೋದು. ಇದು ವಯಾ ಬಂಡೀಪುರ ಹೋಗುವಾಗ ರೋಡ್ನಲ್ಲಿ ಸಿಗೋದ್ರಿಂದ ಸೊ ಆ ಸುತ್ತಮುತ್ತಲಿನ ಏರಿಯಾದಲ್ಲಿ ಇದೇನೇ ತುಂಬ ದೊಡ್ಡದಂತಹ ಬೆಟ್ಟ. ಬೆಟ್ಟದ ಮೇಲ್ಭಾಗದಲ್ಲಿ ಈ ಥರ ಸುಂದರವಾದ ಒಂದು ದೇವಾಲಯ. ಸೇಫ್ಟಿ ಪರ್ಪಸ್ಸಿಂದ ಬೆಳಿಗ್ಗೆ 8:30ಯಿಂದ ಮಧ್ಯಾಹ್ನ 4 ಗಂಟೆವರೆಗೆ ಮಾತ್ರ ಇದು ಓಪನ್ ಇರುತ್ತೆ. ಆಮೇಲೆ ಕಾಡು ಪ್ರಾಣಿಗಳು ಇಲ್ಲಿ ಬರೋದ್ರಿಂದ ಸ್ವಲ್ಪ ಅಪಾಯಕಾರಿ.